ಒಂದು ವಿಶೇಷತೆ, ಬಡ್ಡೆಯಿಂದ ಮೇಲೆ ಹತ್ತಿ ಬಡ್ಡೆಯಿಂದ ಕೆಳಗೆ ಇಳಿಯುತ್ತಾರೆ. ಆದರೆ ಇದು ವಟವೃಕ್ಷ. ಇದಕ್ಕೆ ವಟವೃಕ್ಷವೆನ್ನುತ್ತಾರೆ ಮತ್ತು ಆಲದ ಮರವೆನ್ನುತ್ತಾರೆ. ಇದನ್ನು ಬಡ್ಡೆಯಿಂದ ಹತ್ತಬಹುದು, ರೆಂಬೆಗಳಿಂದ ಇಳಿಯಬಹುದು. ರೆಂಬೆಗಳಿಂದ ಹತ್ತಿ ಬಡ್ಡೆಯಿಂದ ಇಳಿಯಬಹುದು. ಈ ಮರ ಒಮ್ಮೆ ಬೆಳೆ ಹತ್ತಿದರೆ ಒಂದೊಂದು ಕಡೆ ನಾವು ನೋಡಿದ್ದೇವೆ, 1 ಕಿಲೋಮೀಟರ್ವರೆಗೆ ಹಬ್ಬುತ್ತದೆ. ಅಷ್ಟೊಂದು ವಿಶಾಲವಾದ ಈ ಮರ. ಈ ಮರದ ಕೆಳಗೆ ಭಗವಾನ್ ಆದಿನಾಥ್ ಭಗವಾನರ ಕೇವಲ ಜ್ಞಾನವಾಗಿದೆ. ಇದು ವಟವೃಕ್ಷ. ವಟವೃಕ್ಷದ ಮಹಿಮೆ ಬಹಳ ಇದೆ, ಬಹಳ ಇದೆ. ಹಂಗೆ ಚಾಲು ಐತಿ.